ನೆನೆದವರ ಮನದಲ್ಲಿ ಅವರೇ ಬರ್ತಾರಲ್ಲಪ್ಪ. ಈಗ ಏನ್ ಮಾಡೋದು? ಮಾರು ಐಡಿಯಾನೇ ಉಪಯೋಗಿಸೋಣ. ಮಧುರ ಅವ್ರೆ, ಏನಾಯ್ತು? ಕಣ್ಣಿಗೆ ಕಸ ಬಿದ್ದಿದ್ದ ಗೌಡ್ರೆ, ತುಂಬಾ ಉರಿತಿದೆ, ಕಣ್ ಬಿಡೋಕೆ ಆಗ್ತಿಲ್ಲ. ಬಿಡ್ಲೇಬೇಡಿ. ಅಂದ್ರೆ ನಂತ ಒಂದು ಎಣ್ಣೆದೆ, ಅದನ್ನ ಕಣ್ಣಿಗೆ ಬಿಟ್ಬಿಟ್ರೆ ಕಣ್ಣೊಳಗಿರೋ ಕಸ ಆಚೆಗೆ ಬಂದು ಕಣ್ಣು ತಂಪಾಗಿರ್ತದೆ ಎಂದಿ. ಬೇಗ ಹಾಕಿ ಗೌಡ್ರೆ. ಬನ್ನಿ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ. ಮಧುರವ್ರೆ, ಎಲೆ ಖುಷಿ ಕಣ್ಬಿಡಿ. ಒಂದೇನು ನಿಮಿಷ ಹಂಗೆ ರೀ. ಸರಿ ಗೌಡ್ರೆ. ಮಧುರವ್ರೆ, ಈಗ ಹೆಂಗ ಅನ್ನಿಸ್ತಾ ಇದ್ದು? ಪರವಾಗಿಲ್ಲ ಗೌಡ್ರೆ, ಸ್ವಲ್ಪ ತಣ್ಣಗೆ ಅನ್ನಿಸ್ತದೆ. ಇನ್ನೊಂದೇನು ನಿಮಿಷ ಆದ್ಮೇಲೆ ಕಣ್ಬಿಡಿ. ಯಾವತ್ತೂ ಆಗದೆ ಇರೋ ಫೀಲ್ ಇವತ್ತಾಯ್ತದೆ. ಅಂದ್ರೆ ಕಣ್ಣು ಯಾವಾಗಲೂ ತಂಪಾಗಿರ್ತದೆ ಎಂದಿ. ಉರಿಯೋ ಸೂರ್ಯ ನೋಡಿದ್ರು ತಣ್ಣಗಿರೋ ಚಂದ್ರನ್ ನೋಡ್ದಂಗ ಆಯ್ತದೆ. ಲೋ ದನ ಕಾಯೋನೆ, ಸುಮ್ನಿರವ. ಆಂಟಿ, ಇಲ್ಲೇ ಎಲ್ಲ ಮಾಡ್ತಿದೆ? ಅವ ನೀನಾ? ಇದ್ಯಾಕ್ಲ ಮುದೇವಿ, ಅವನ್ ನೋಡಿ ಒಳ್ಳೆ ದಯ್ಯ ನೋಡ್ದಂಗ ಆಡ್ತಿದೆ. ಆಂಟಿ, ಏನ್ ವಿಶೇಷ? ಸಡನ್ ಆಗಿ ಬಂದಿದ್ದೀರಾ? ನನ್ ವಿಷಯ ಬಿಡು, ನೀನ್ ಯಾವಾಗವ್ವ ಕುರುಡಿ ಆಗಿದೆ? ಆಂಟಿ, ನನ್ ಕುರುಡಿ ಆಗಿಲ್ಲ, ಕಣ್ಣು ಕಸ ಬಿದ್ದಿತ್ತು. ಗೌಡ್ರ ಔಷಧಿ ಹಾಕಿದಾರ, ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದೀನಿ. ಔಷಧಿ ಹಾಕಿದ್ರೆ ಯಾಕೆ ಕಣ್ಣು ಮುಚ್ಕೋಬೇಕು? ಹೂಕವ್ವ, ಇದ್ರ ವಿಶೇಷತೆನೇ ಅದು. 2 ನಿಮಿಷ ಎಣ್ಣೆ ಹಾಕದ್ಮೇಲೆ ಕಣ್ಣು ಮುಚ್ಕೊಂಡೇ ಇರ್ಬೇಕಂತೆ, ಆಗ ತಣ್ಣಗಿದ್ದದಂತೆ. ನಾನು ಬಿಸ್ಲಲ್ಲಿ ಬಂದೀವ್ನಿ, ಸಾಣೆ ಕಣ್ಣು ಉರಿತದೆ, ನನಗೂ ಔಷಧಿ ಹಾಕು. ಅವ ಎಂತ ಮಾತು ಅಂತಾಡಿ, ಅದನ್ನ ನಿನ್ನ ಕಣ್ಣಿಗೆ ಹಾಕ್ಬಾರ್ದು. ಅಯ್ಯೋ ದನ ಕಾಯೋನೆ, ನಾನ್ ಕೇಳಿದ್ದು ಔಷಧಿಯ, ಅದಕ್ಕೆ ಯಾಕ್ಲ ಹಂಗ್ ವಿಷ ಕೇಳ್ದಂಗ ಅಡಿಯೇ? ಅವಯ್, ಆ ಎಣ್ಣೆನ ವಯಸ್ಸಾದವ್ರು ಕಣ್ಣು ಬಿಟ್ಬಿಟ್ರೆ ಕಣ್ಣೆ ಕಾಣ್ದಾಗದ್ದಂತೆ. ಅದಕ್ಕೆ ನೀನು ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲೆಣ್ಣೆ ಬಿಟ್ಕ ತಣ್ಣಗಾಯ್ತದೆ. ಆಯ್ತಾಯ್ತು, ಅದಕ್ಕೆ ಯಾಕೆ ಇರುವೆ ಗೂಡ್ ಮೇಲೆ ಕೂತ್ಕೊಂಡಂಗ ಆಡಿಯೇ? ನಡಿ ನಡಿ ಹಟ್ಟಿಗೆ ಹೋಗು. ಅವಯ್, ಅದು ಮಧುರ ಅವ್ರ ಕಣ್ ಬಿಟ್ಮೇಲೆ ಬರ್ತೀನಿ, ನೀವು ಹೋಗಿರು. ಕಣ್ ಬಿಡೋವರೆಗೂ ಕೂತ್ಕೊಳ್ಳಕ್ಕೆ ಮಧುರೇನ್ ಕೂಸೇನುಡ? ನಾನು ಊರಿಗೆ ಹೋಗ್ಬೇಕು, ಬಿರ್ಬಿರ್ನೆ ನಡಿ. ಆ ಪಟ್ಟಿ ಅರ್ಜೆಂಟಲ್ಲಿ ಯಾತಕ್ ಬರ್ಬೇಕಿತ್ತು? ನನ್ ಕನ್ಸಲ್ಲಿ ಪಾರು ಬಂದು ನನ್ಗೆ ನೋಡ್ಬೇಕು ಬಾ ಬಾ ಅಂದ್ಲು, ಅದಕ್ಕೆ ಬಂದಿ. ನಡಿ. ಅವಯ್, ನೀವು ಹೋಗಿ ಅವಳನ್ನ ನೋಡ್ತಾ ಇರು. ಮಧುರವ್ರು ಒಬ್ರೇ ಅವ್ರೆ, ಇವ್ರ ಕಣ್ಣು ಬಿಟ್ಮೇಲೆ ಅಟ್ಟಿ ಬಿಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಗೌಡ್ರ, ನೀವು ಹೋಗಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಮಧುರ ಅವ್ರೆ, ಅದನ್ನ ಹೇಳದು. ಮಧುರನೇ ಹೋಗು ಅನ್ನೇಕೆ ನಿನ್ಗೇನುಡ ಇಲ್ಲಿ ಕೆಲ್ಸ? ಬಾ ಹೋಗು. ಮಗಳೇ, ತಪ್ಪು ತಿಳ್ಕೊಬೇಡ, ನಾನು ಆಮ್ಯಾಗ ಸಿಗ್ತೀನಿ. ಇಟ್ಸ್ ಓಕೆ ಆಂಟಿ, ನೀವು ಹೋಗ್ಬಿಟ್ಟು ಬನ್ನಿ. ಮಧುರ ಅವ್ರೆ, ನಾ ಬರಗಂಟ ಕಣ್ಣು ಬಿಡ್ಬೇಡಿ. ಯಾಕೆ? ಪುನಃ ನಿಮ್ ಕಣ್ಣು ಉರಿದ್ರೆ ಎಣ್ಣೆ ಬಿಡಕ್ ನಾ ಇರಲ್ವಲ್ಲ, ಅದಕ್ಕೆ. ಗೌಡ್ರ, ಏನೂ ಆಗಲ್ಲ, ನೀವು ಹೋಗಿ. ಇವ ಬರೀ ಹಂಗೆ ಬರಂಗ್ ಕಾಣ್ತಾ ಇಲ್ಲ, ಕೊಸ್ಪೆಳ್ ತಂದು ಮುಖಕ್ಕೆ ಕೆರ್ದ್ರೆ ಬರ್ತಾನೆ. ಹಂಗೆ ಬರ್ತೀನಿ, ನಡೆ ನಡೆ. ಅಯ್ಯೋ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂಗಾಗಿದೆ ನನ್ನ ಬಾಳು. ಈ ಟೀಚರ್ ಅಮ್ಮ ನಾನು ಯಾಕೆ ಇಷ್ಟು ಪ್ರೀತಿ ಮಾಡ್ದವ್ರೋ ಗೊತ್ತಾಯ್ತಾ ಇಲ್ಲ. ಬಿಸಿ ತುಪ್ಪ ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ಅಪ್ಪ ಮಾದೇಶ್ವರ, ನೀನೇ ನನ್ನ ಕಾಪಾಡ್ಬೇಕಪ್ಪ. ಪಾಪು, ಯಾಕೆ ಒಬ್ಬೊಬ್ಬನೇ ಮಾತಾಡ್ಕೋತಿದ್ಯಾ? ಒಬ್ಬನೇ ಇದ್ನಲ್ಲ, ಅದಕ್ಕೆ ಹಂಗೆ ಮಾತಾಡ್ಕೊಳ್ತಾ ಇದ್ದೆ. ಇನ್ಮುಂದೆ ನೀನು ಯಾವತ್ತೂ ಒಬ್ಬಂಟಿ ಅಲ್ಲ, ನಿನಗೆ ಜಂಟಿಯಾಗಿ ನಾನಿಲ್ವಾ? ಅಲ್ಲ ಟೀಚರ್ ಅಮ್ಮ, ಅನ್ಬೇಡಿ. ಡಾರ್ಲಿಂಗ್, ನೀವು ನಾನು ಯಾಕೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ ಎಂದೆ. ನಿನ್ನ ಜೊತೆ ಮದುವೆ ಆಗಿ ಹೊಸ ಸಂಸಾರ ಶುರು ಮಾಡಕ್ಕೆ. ಯಾಕೆ ಪಾಪು, ನಾನು ಕಂಡ್ರೆ ನಿನಗೆ ಇಷ್ಟ ಇಲ್ವಾ? ನೀವು ನಾನು ಏನು ಕೇಳ್ಬೇಡಿ, ನಾನು ಏನು ಹೇಳಂಗಿಲ್ಲ. ಸರಿ ಬಿಡು, ನಾನೇ ನಿಂಗೆಲ್ಲ ಹೇಳ್ಕೊಡ್ತೀನಿ. ಈಗ ಹಣ್ತೀನಿ. ನಾನಾ? ಸರಿ ಬಿಡು, ನಾನೇ ತಿನ್ನಿಸ್ತೀನಿ. ಮಾಡು. ಮಧು, ಏನ್ ಮಾಡ್ತಿದ್ಯಾ? ನನ್ನ ಪಾಪಕ್ಕೆ ಹಣ್ಣು ತಿನ್ನಿಸ್ತಿದ್ದೀನಿ. ಬಿಟ್ರೆ ಪಾಪು ಆಯ್ತದೆ, ಅವು ನಿಮ್ಮ ಪಾಪುನ? ನಂಗೆ ಪಾಪು ಆಗೋವರೆಗೂ ಇವ್ ನಂಗೆ ಪಾಪುದೆ. ಮಧುರ ಅವ್ರೆ, ಯಾನಾಗಿತ್ತು ನಿಮಗ? ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ? ಯಾಕೆ ಅಂದ್ರೆ ನನ್ನ ಪಾಪು ಮೇಲೆ ನಂಗೆ ತುಂಬಾ ಲವ್ ಆಗಿದೆ, ಅದಕ್ಕೆ. ಮಾದ ಬರ್ಲಾ ಇಲ್ಲಿ. ಪಾಪು, ನೀನ್ ಯಾರ್ಯಾರ್ದೋ ಮಾತು ಕೇಳಿ ಹೋಗ್ಬೇಕಾಗಿಲ್ಲ, ನೀನು ನನ್ನ ಜೊತೆಗೆ ಇರ್ಬೇಕು. ನಾನು ಹಿಂಗೆ ಹಣ್ಣು ತಿನ್ನಿಸ್ತೀನಿ. ಮಧುರ ಅವ್ರೆ, ನೀವು ಹಣ್ಣು ಹಂಪಲಿ ತಿನ್ಸಿ ಆತಿಥ್ಯ ಮಾಡ್ಬೇಕಾಗಿರೋದು ಅವನ್ಗೆಲ್ಲ, ನನಗೆ. ಅವರು ಆತಿಥ್ಯ ಮಾಡೋದಾರ, ನಿಮಗೆ ಯಾಕೆ ಮಾಡ್ರು? ನನಗ್ ಮಾಡ್ತಾರೆ.
ಎಕ್ಸ್ಕ್ಯೂಸ್ ಮೀ, ನೀವು ನನ್ನ ಸಂಸಾರನ ಸರಿ ಮಾಡಕ್ ಬಂದಿದ್ದೀರಾ ಹಾಳು ಮಾಡಕ್ ಬಂದಿದ್ದೀರಾ? ಮಧು ಡಾರ್ಲಿಂಗ್, ನೀನೇನೇ ಸೇವೆ ಮಾಡಬೇಕಾಗಿದ್ರು ನನಗೆ ಮಾಡು, ಇವ್ರು ಯಾರಿಗೂ ಅಲ್ಲ. ನಾನು ಅತ್ತೆ ಹೇಳಕ್ ಬಂದಿ ಕೋಪದಲ್ಲಿ ಒಸಿ ನಾಲ್ಗ ಉಳ್ಳು ಬಿಡ್ತು. ಮೀಟು. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಇರೋವರೆಗೂ ನೀವು ಈ ತರ ಮಾಡೋದ್ ತಪ್ಪಾಯ್ತದೆ. ಮೊದ್ಲು ಅವ್ನು ಆಚೆ ಕಳ್ಸಿ. ನೀವ್ ಯಾರೇ ಏನ್ ಹೇಳಿದ್ರು ಅಷ್ಟೇ, ನನ್ ಪಾಪು ನನ್ ಜೊತೆಗೆ ಇರ್ತಾರೆ. ನಾನು ಅವ್ರಿಗೆ ಹಣ್ಣು ತಿನ್ಸ್ಕೊಂಡು ಮುದ್ದು ಮಾಡ್ತಾನೆ ಇರ್ತೀನಿ. ಮಧು, ತಮಾಷೆ ಸಾಕು. ಸಂಜೆ ಆಗ್ತಾ ಬಂತು, ಮೊದ್ಲು ಅವ್ನ ಆಚೆ ಕಳಿಸು. ಸಂಜೆ ಅಲ್ಲ, ರಾತ್ರಿ ಆದ್ರೂ ಇವ್ ನನ್ ಜೊತೆಗೆ ಇರ್ತಾರೆ. ಏ ಗೌಡ್ರೆ, ಜಾನಿ ಅವರು ಮಧುರಾ ಟೀಚರ್ ಗಂಡ ಆಗಿ ಸುಮ್ಮನ್ ಕೂತವ್ರೆ. ನೀವೇನ್ರಿ ಸತ್ತವ್ರ ಮುಂದೆ ಬಾಯಿ ಬಡ್ಕೊಳೋರ್ ತರ ಬಾಯಿ ಬಡ್ಕೊಂಡು ಹೇಳ್ತಾ ಇದೀರಿ? ಯಾನ ಅಂತ ಹೇಳಿ ಊರುಗೌಡ್ರೆ, ಒಳಗ್ ನಡೆದ ದೃಶ್ಯ ನೆನ್ಸ್ಕೊತಾ ಇದ್ರೆ ನನ್ನ ಹೃದಯಕ್ಕೆ ಯಾರೋ ಕೈ ಹಾಕಿ ಚೂತಂಗ ಆಯ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ಆ ರೀತಿ ಫೀಲ್ ಆಗ್ಬೇಕಾಗಿರೋದು ನನ್ಗೆ, ನಿಮ್ಗಲ್ಲ. ಅಣ್ಣಯ್ಯಪ್ಪನವ್ರೆ, ನಿಮ್ಗಾಯ್ತಾ ಇಲ್ವಲ್ಲ, ಅದಕ್ಕೆ ನಿಮ್ ಪರವಾಗಿ ನನಗಾಯ್ತಾ ಇದೆ. ಗೌಡ್ರೆ, ಓವರ್ ಆಕ್ಟಿಂಗ್ ಬೇಡ. ಮಾದನ್ನ ಮಧುವಿಂದ ಹೇಗ್ ದೂರ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿ. ಏನ್ ಹೇಳೋದು ಜಾನಿ ಅವ್ರೆ? ರಾತ್ರಿ ಆದ್ರೂ ಒಂಟಿಯಾಗಿ ಸಿಗ್ತಾನೆ, ಎತ್ತಾಕೊಂಡೋಗಿ ರುಬ್ಬೋಣ ಅನ್ಕೊಂಡ್ರೆ ಮಧುರಾ ಟೀಚರು ಪಾಪು ಇವತ್ತು ನಮ್ಮಲ್ಲೇ ಇರ್ಲಿ ಅಂದ್ಬಿಟ್ರು. ಅವಳು ಹೇಳಿದ್ದು ನಾನು ನೆನ್ಸ್ಕೊಂಡ್ರೆ ನನ್ನ ಮೈ ಮೇಲೆ ಕಂಬಳಿ ಹುಳ ಬಿಟ್ಟಾಗತ್ತೆ. ಜಾಸ್ತಿ ಬುಟ್ಕೋಬೇಡಿ ಅಣ್ಣಯ್ಯಪ್ಪನವ್ರೆ, ಮೈ ಊರತ್ಕತ್ತದೆ. ಗೌಡ್ರೆ, ಬೇಡದಿರೋ ಟೈಮಲ್ಲಿ ಕಿತ್ತೋಗಿರೋ ಐಡಿಯಾಗಳನ್ನೆಲ್ಲ ಕೊಡ್ತೀರಾ, ಈಗ ಒಂದು ಒಳ್ಳೆ ಐಡಿಯಾ ಕೊಡ್ರಿ. ನೀವೇನು ಯೋಚನೆ ಮಾಡಬೇಡಿ ಅಣ್ಣಯ್ಯಪ್ಪನವ್ರೆ, ಒಂದ್ ಒಳ್ಳೆ ಐಡಿಯಾ ಕೊಟ್ಟು ಅಮ್ಮ ಅದನ್ನ ಮಧುರ ಅವರಿಂದ ದೂರ ಮಾಡ್ತೀನಿ. ಅದ್ ಏನ್ ಮಾಡೋದಿದ್ರು ಬಿರ್ನೆ ಮಾಡಿ ಒತ್ತು ಬೀಳ್ತಾದೆ. ಹಟ್ಟಿನಲ್ಲಿ ಇಬ್ರೇ ಅವ್ರೆ. ಈ ಗೌಡ್ರೆ, ನಿಮ್ ಗುಂಡೆನ ಬಂಡೆಗೆ ಚೆಚ್ಕೊಂಡಾದ್ರು ಸರಿ, ಒಂದು ಐಡಿಯಾ ಕೊಡ್ರಿ. ತೊಂದ್ರೆ ಇಲ್ಲ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಣ್ಣಯ್ಯಪ್ಪನವ್ರೆ. ನಮ್ಮ ಪಾರುನ ನಿಮ್ಮ ಮಟ್ಟಿಗೆ ಕಳಿಸಿ ಮಧುರ ಅವ್ರನ್ನ ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗಿ ಮಾಡಿ ಅಮ್ಮ ಅದನ್ನ ನಾವೇ ತಕೊಂಡು ಹೋಗೋಣ. ಐಡಿಯಾ ಸೂಪರ್ ಗೌಡ್ರೆ. ಆದ್ರೆ ಪಾರು ಅವರು ಮಧುನ ನಿಮ್ಮನೆಗೆ ಹೇಗೆ ಕರ್ಕೊಂಡು ಹೋಗ್ತಾರೆ? ಅದಕ್ಕೆ ಅಂತ ಒಂದು ಫ್ಲೈಟ್ ಬುಕ್ ಮಾಡೀನಿ, ಅದ್ರಲ್ಲಿ ಕರ್ಕೊಂಡು ಹೋಯ್ತಾಳೆ. ಗೌಡ್ರೆ, ಇದು ತಮಾಷೆ ಮಾಡೋ ಹೊತ್ತಲ್ಲ. ನಾನು ಹೇಳಿದ್ದು ಪಾರು ಅವರು ಮಧುಗೆ ಏನ್ ಕಾರಣ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ. ವೆರಿ ಸಿಂಪಲ್ ಅಣ್ಣಯ್ಯಪ್ಪನವ್ರೆ. ಹಟ್ಟಿಲು ಒಬ್ಳೆ ಅವನಿ, ಮನಿ ಕಳಕ ಭಯ ಆಯ್ತದೆ, ಜೊತೆಗೆ ನೀವು ಬನ್ನಿ ಅಂತ ಕರ್ಕೊಂಡು ಹೋಯ್ತಾಳೆ. ಆಗ ನಾವು ಮಾದನ್ನ ಎತ್ತಾಕೊಂಬದ್ದ ಬ್ಯಾನಿಸಿ ಬಿಡೋಣ. ನೋಡ್ರೆ, ಇಂಥ ಮನೆ ಹಾಳು ಐಡಿಯಾ ಕೊಡೋದಕ್ಕೆ ನೀವೇ ಲಾಯಕು. ಮಧುರವ್ರೆ, ಮಧುರವ್ರೆ, ಏನ್ ಮಾಡ್ತಾ ಇದ್ದೀರಾ? ಈಗಷ್ಟೇ ಊಟ ಆಯ್ತು, ಅದಕ್ಕೆ ನನ್ನ ಪಾಪುಗೆ ಆಪಲ್ ತಿನ್ನಿಸ್ತಿದ್ದೆ. ಊಟ ಆಯ್ತಲ್ವಾ? ಇವತ್ತು ನಮ್ಮ ಅಟ್ಟಿ ಚೋರಿ ಬರ್ತೀರಿಯಾ? ಯಾಕೆ? ಇವತ್ತು ನಮ್ಮ ಬಾವ ಅಟ್ಟಿಲಿಲ್ಲ, ಹೊಸ ಪಟಾಪಟ್ಟಿ ಚಡ್ಡಿ ತರಕ್ಕೆ ಪ್ಯಾಟೆಗೆ ಹೋಗೋರೆ. ಅಯ್ಯೋ, ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ರೆ ನನಗೊಂದೆರಡು ಪಟಾಪಟಿ ಚಡ್ಡಿ ತಗೊಂಡ್ ಬಾ ಅಂತ ಹೇಳ್ತಿದ್ನಲ್ಲ. ಪಾಪು ಅವ್ರ ತರೋ ಹಳೆ ಪಟಾಪಟ್ಟಿ ಚಡ್ಡಿ ಬನ್ನಿ, ನೀನ್ ಯಾಕೆ ಹಾಕೋತ್ಯಾ? ನಿಂಗೆ ಅದೆಲ್ಲ ಸೂಟ್ ಆಗಲ್ಲ. ಊಕಂಡ್ ಹೇಳಿ, ನಮ್ಮ ಬಾವ ತರೋ ಹೊಸ ಪಟಾಪಟ್ಟಿ ಚಡ್ಡಿ ಇವ್ರು ಹಾಕೊಂಡ್ರೆ ಅವನಿಗೆ ಪ್ಯಾಂಟ್ ಹಾಕ್ದಂಗೆ ಇರುತ್ತೆ. ಪಾರು, ಇನ್ನೊಂದ್ಸಲ ನನ್ನ ಪಾಪುಗೆ ಏನಾದ್ರು ಕಿಂಡಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸರಿ ಪುಡಿ ಮಧುರವ್ರೆ, ತಪ್ಪಾಯ್ತು. ನೀನು ಬೇಜಾರ್ ಮಾಡಿರೋದು ನನ್ಗಲ್ಲ, ನನ್ನ ಪಾಪುಗೆ. ಅವ್ರ ಹತ್ರನೇ ಸಾರಿ ಕೇಳು. ಪಾಪು, ತಪ್ಪಾಯ್ತು. ಆಯ್ತು ಬಿಡಿ, ಕ್ಷಮಿಸುನಿ. ಮಧುರವ್ರೆ, ಇವತ್ತು ನಾನು ಅಟ್ಟಿಲಿ ಒಬ್ಳೆ ಮಲ್ಕೋಬೇಕು, ನಂಗೆ ಸಾನೆ ಭಯ ಆಯ್ತದೆ. ನೀವು ನನ್ನ ಜೊತೆಗೆ ಬನ್ನಿ. ನನ್ನ ಪಾಪನ್ ಬಿಟ್ಟು ಎಲ್ಗೂ ಬರಲ್ಲ. ಹಾಗೆ ಬರ್ಲೇಬೇಕು ಅಂದ್ರೆ ನನ್ನ ಪಾಪನು ನನ್ನ ಜೊತೆಗೆ ಬರ್ಬೇಕು. ಅವ್ರು ಯಾಕೆ? ಅವ್ರು ಬೇಡ. ಯಾಕೆ ಬೇಡ? ನಾವಿಬ್ರು ಜೊತೆಗೆ ಮಲ್ಕೋತೀವಿ, ಅವ್ರು ಎಲ್ಲಿ ಮಲ್ಕೋತಾರೆ? ನಾನು ನಿನ್ ಜೊತೆಗೆ ಮಲಗ್ತೀನಿ. ಹೇಳ್ದಂಗೆ ಒಬ್ನೇ ಮನಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮಧ್ಯರಾತ್ರಿ ಬಂದು ಚಾಕು ಚುಚ್ಚಿ ಸಾಯಿಸ್ಬಿಡ್ತೀನಿ. ಮೂರ್ ಗೌಡ್ರು ಹೇಳ್ದಂಗೆ ಮಿಷಿನ್ ಮನೆಗೆ ತಕೊಂಡೋಗೋಣ. ಯಾಕಂತೆ? ಐ ಲೈಕ್ ಇಟ್. ಚಟ್ನಿ ರುಬ್ಬಿದಾಗೆ ರುಬ್ಲಿಕ್ಕೆ. ಇನ್ನು ನಿಮ್ಮ ಒಟ್ಟಿಗಿದ್ದ ಪಾಪು ನಿಮ್ಮ ಒಟ್ಟಿಗಿರ್ಲಿಕ್ಕೆ ಮನಸ್ಸೇ ಇಲ್ಲ ಅಂತೇಳಿ ಊರೇ ಬಿಟ್ಟೋಯ್ತು. ಅವ್ರೇನಾದ್ರೂ ಕರ್ಕೊಂಡ್ ಬಂದ್ರೆ ಸರಿ, ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನೂ ಸಾಯಿಸಿ ನಾನು ಸತ್ತೋಗ್ಬಿಡ್ತೀನಿ.